ಟಿ ವಿ ಎಸ್ಗೆ ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅವ್ರ ಸಪೋರ್ಟಿಂದ ನಾವು ಲೈಕ್ ಸಿಕ್ಕಾಪಟ್ಟೆ ನಾವು ಸಪೋರ್ಟ್ ಸಿಕ್ಕಿದೆ, ನಾವು ಇಲ್ಲಿ ತನಕ ಬಂದಿದ್ದೀವಿ. ನಿಮ್ಗೆ ಅರ್ನಿಂಗ್ ಏನಾದ್ರು ಅಲ್ಲಿಂದನೂ ಓಕೆ ಗುಡ್ ಇದೆ, ಏನು ಸಮಸ್ಯೆ ಇಲ್ಲ. ಯಾರು ಇವಾಗ ಇಂಟ್ರೆಸ್ಟೆಡ್ ಇದ್ರೆ ಸ್ಟಂಟ್ಸಲ್ಲೆಲ್ಲ ಅಂದರೆ ಅವ್ರಿಗೆ ಪರ್ಸ್ನಲಾಗೆ ಕರ್ಕೊಂಡೋಗಿ ನಾವು ಟ್ರೈನಿಂಗ್ ಕೊಡ್ತೀವಿ. ನೀವು ಟ್ರೈನಿಂಗ್ ಕೊಡ್ತೀವಿ. ಮತ್ತು ಇವಾಗ ನಾವೆಲ್ಲ ಹೇಳ್ತೀವಿ ತುಂಬ ರೇವ್ ಮಾಡಿಬಿಡಪ್ಪ, ಗಾಡಿ ಇದಾಗ್ಬಿಡುತ್ತೆ. ಇವಾಗ ಡಿಪೆಂಡ್ಸ್ ಆಫ್ ರೇವಿಂಗ್ ಕ್ಯಾಲ್ಕುಲೇಷನ್ ಇದೆ, ಹೆಂಗೆ ರೇವ್ ಮಾಡೋದು. ಮತ್ತು ನಿಮ್ದಲ್ಲೆಲ್ಲ ನನಗೆ ಇಷ್ಟು ದಿನ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಡಿಫಿಕೇಶನ್ ಏನು ಅಂತ. ನಿಮ್ಮ ಕಡೆ ಈ ಕಡೆ ಬ್ರೇಕ್ ಮೇಲೆ ಇನ್ನೊಂದು ಏನೋ ಥರ ಬ್ರೇಕ್ ಅದೇನು ಕ್ಲಚ್, ಅದು ಇನ್ನು ಬಾಟಮ್ನಲ್ಲಿ ಇರೋದು ಹ್ಯಾಂಡ್ ಬ್ರೇಕ್, ಇಲ್ಲಿ ತನಕ ಬಿದ್ದಿದ್ದು. ಸೊ ಆಮೇಲೆ ನಿಮ್ಮ ಥರ ಫ್ಯಾನ್ಸು ಅವರು ಎಲ್ಲ ಫ್ಯಾನ್ಸ್ ಸ್ಟಾಪಿಗೆಲ್ಲ ಹೆಂಗೆ ಮಾಡ್ತೀರಾ? ಸ್ಟಾಪಿಗೆ ಮತ್ತು ಅದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಫ್ರಂಟ್ ಬ್ರೇಕ್ ಲಾಕ್ ಮಾಡ್ಬಿಟ್ಟು ಸ್ಪೀಡ್ ತೊಗೊಂಡು ಫ್ರಂಟ್ ಬ್ರೇಕ್ ಲಾಕ್ ಮಾಡಿಬಿಟ್ಟು ರೋಲ್ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಆದಮೇಲೆ ಪರ್ಫೆಕ್ಷನ್ ಫಸ್ಟು ಎತ್ತಬೇಕಾಗುತ್ತೆ, ಚೂರು ಎದೋಗುತ್ತೆ. ಆಮೇಲೆ ಬೀಳ್ತೀವಿ. ಸೊ ಸೇಫ್ಟಿ ಗಾರ್ಡ್ ಯೂಸ್ ಮಾಡ್ಕೊಂಡು ರೈಡಿಂಗ್ ಗೇರು, ನೀ ಗಾರ್ಡ್ಸು ಎಲ್ಲರಿಗೂ ಹೇಳ್ಬಿಡಿ ನೀವು, ಹೆಲ್ಮೆಟ್ಸು, ಗ್ಲೌಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ. ರೋಡಲ್ಲಿ ಯಾರು ಪ್ಲೇನ್ ಇದನ್ನ ಆಡಬಾರ್ದು. ಮೇನ್ ಥಿಂಗ್ ನಮ್ಮ ಬೆಂಗಳೂರು ಬಾಯ್ಸ್ಗೆ ಮೆಸೇಜ್ ರೋಡ್ನಲ್ಲಿ ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ. ನೈಸ್ ರೋಡು ಇಲ್ಲ, ಇವಾಗ ಸ್ಟಾಪ್ ಮಾಡಿಸಿದ್ದಾರೆ. ನೈಸ್ ರೋಡಲ್ಲಿ ಮಾಡ್ತೀವಿ ಎಲ್ಲೂ ಮಾಡಕ್ಕೆ ಹೋಗ್ಬೇಡಿ. ಸೊ ಸೇಫ್ಟಿಯಾಗಿ ಯಾವುದಾದ್ರು ನಿಮ್ಮದು ಪರ್ಸ್ನಲ್ ಲೊಕೇಶನ್ ಇದ್ದರೆ ಅಲ್ಲಿಗೆ ಹೋಗಿ ಮಾಡ್ಬೋದು. ನಿಮ್ಮದು ಫಾರ್ಮ್ ಹೌಸು, ನಿಮ್ಮದು ಸ್ಪಾಟ್, ಒಂದು ಜಾಗ, ಒಂದು ಗ್ರೌಂಡು, ಆ ಥರ ಜಾಗನಲ್ಲಿ ಮಾಡ್ಬೋದು. ಅಕಸ್ಮಾತ್ ಎಲ್ಲೋ ಬೇರೆ ಕಡೆ ಖಾಲಿ ಜಾಗ ಎಲ್ಲಾದರೂ ನಿಮಗೆ ಸಿಕ್ತಂದ್ರೆ ಅಲ್ಲಿ ಬೇಕಾದರೆ ಬ್ಯಾಂಗ್ಳೂರು ಇದೆಯಲ್ಲ ಪೊಲೀಸ್ ಅವರೇನು ಆ್ಯಕ್ಚುಲಿ ಈ ಥರ ರೋಡ್ನೆಲ್ಲ ಮಾಡ್ಕೊಂಡು ಹೋಗಿದ್ದೀನಿ. ಇದೆಲ್ಲ ಸ್ಟಂಟ್ ರೈಡಿಂಗ್ ಎಲ್ಲ ತುಂಬ ಅಲ್ಲ, ಮೊನ್ನೆ ಇವಾಗ ಆಯ್ತಲ್ಲ ಇಲ್ಲಿ ಡಬಲ್ ಫ್ಲೈಓವರ್ ಕೆಳಗಡೆ ಆಗಿದ್ದು, ನೆಲಮಂಗಲ ವೀಲಿಂಗ್ ಮಾಡ್ತಿರ್ತಾರೆ ನೋಡಿ. ಅವರು ರಿಸ್ಕ್ನಲ್ಲಿರ್ತಾರೆ, ಓಕೆನಾ. ಹಿಂದೆ ಬರೋರು ವೆಹಿಕಲ್ಲು ರಿಸ್ಕ್ನಲ್ಲಿರ್ತಾರೆ. ಆಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋ ನಾವು ಮತ್ತೆ ಅದು ಅಂತ ಹೇಳಿದ್ವಿ ಕರೆಕ್ಟಾಗಿ ಈ ಥರ AUG ಹೆಲ್ಮೆಟ್ ಹಾಕೊಬೇಕು. 3-4 ಸಾವಿರ ರೂಪಾಯಿ, 100 ರೂಪಾಯಿ ಹೆಲ್ಮೆಟ್ ಹಾಕೊಂಡೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಟ್ರೈ ಮಾಡೋದಕ್ಕೆ ಆ್ಯಕ್ಚುಲಿ ಪ್ರಾಡಕ್ಟ್ ಏನು ಮಾಡಬೇಕಂದ್ರೆ ಯಾವುದೋ ವೇರ್ ಮಾಡೋಂದರೆ ಬ್ರ್ಯಾಂಡ್, ಗುಡ್ ಬ್ರ್ಯಾಂಡು, ಅದ್ರದ್ದು ರಿವ್ಯೂ ಚೆಕ್ ಮಾಡಬೇಕು. ಯಾವ ಥರ ಇದೆ, ಕ್ವಾಲಿಟಿ ಹೆಂಗಿದೆ, ಏನು ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಅದನ್ನು ವೇರ್ ಮಾಡಿಕೊಂಡು ಸ್ಟಂಟ್ ರೈಡಿಂಗ್ ಮಾಡಬೇಕು. ಮತ್ತು ಯಾವುದಾದ್ರೂ ಮೋಟೋ ಸ್ಪೋರ್ಟ್ಸ್ ಇದೆ, ಲೈಕ್ ಆಫ್ ರೋಡು, ಆನ್ ರೋಡು. ನೀವು ಡಕಾರ್ ಆಡಿದ್ದೀರಾ? ಇಲ್ಲ, ಡಕಾರ್ ನಾವು TVS ಬೇರೆ ರೈಡರ್ಸ್ ಇದ್ದಾರೆ, ಅದು ಬೇರೆ ಕ್ಯಾಟಗರಿ ಟೀಮ್. ನಮ್ಮದು TVSನಲ್ಲಿ ಸ್ಟಂಟ್ ಟೀಮ್. ಸೊ ಸರ್ಕ್ಯೂಟ್ ರೈಡರ್ಸ್ ಬೇರೆ. ಅಡ್ವರ್ಟೈಸ್ಮೆಂಟ್ ಎಲ್ಲ ನೀವೇ ಮಾಡ್ತೀರಾ? ನೀವೆಲ್ಲ ಹೋಗಿದ್ದೀರಾ? ಅಪಾಚಿದೆಲ್ಲ ಆ್ಯಡ್ ಶೂಟ್ ಎಲ್ಲ ಸಿಕ್ಕಾಪಟ್ಟೆ ಮಾಡಿ. ಆಮೇಲೆ ಕನ್ನಡ ಮೂವೀಸ್ ಮಾಡಿದ್ದೀವಿ. ಇಂಡಿಯನ್ ಆರ್ಮಿಗೆ ಟ್ರೈನಿಂಗ್ ಕೊಡ್ತೀವಿ. ಆಮೇಲೆ ಇದು ಆ್ಯಡ್ ಶೂಟು, ಆಮೇಲೆ ಮೂವೀಸ್ ಮಾಡಿದ್ದೀವಿ.
ಸೊ ನಾವು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ವಿ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ವಿ, ಮತ್ತೆ ಇನ್ನೊಂದೇನು ಗೊತ್ತಾ, ಇವಾಗ ವೀಲ್ ಸ್ಪಿನ್ ನೀವು ಮಾಡಿದ್ರಲ್ಲ, ಬರ್ನೋಟ್ಸ್, ಅದಕ್ಕೆ ಬರ್ನೌಟ್ ವೀಲ್ಸ್ ಬರ್ನೌಟ್ ಮಾಡಿದ್ರಲ್ಲ, ಅದು ಇವಾಗ ಎಷ್ಟು, ಇವಾಗ ಟೈರ್ ಎಷ್ಟಲ್ಲಿ ಒಂದ್ಸಲ ಚೇಂಜ್ ಮಾಡ್ತೀರಾ? ಒಂದು ಇವೆಂಟಿಗೆ ಒಂದ್ಸಲ ಚೇಂಜ್ ಮಾಡಿ? ನಮಗೆ 2 ಶೋಗೆ ಹೊಟ್ಟೋಗುತ್ತೆ. ಇವತ್ತು ನಾಳೆ 2 ಶೋನಲ್ಲಿ ಟೈರ್ ಬೂಸ್ಟ್ ಆಗುತ್ತೆ. ಸೊ ಟಿ ವಿ ಎಸ್ ಟಿ ವಿ ಎಸ್ಗೆ ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅವ್ರ ಸಪೋರ್ಟಿಂದ ನಾವು ಇಲ್ಲಿ ತನಕ ಬಂದಿದ್ದೀವಿ. ಸೊ ಆಮೇಲೆ ನಿಮ್ಮ ಥರ ಫ್ಯಾನ್ಸು, ಅವರು ಎಲ್ಲ ಫ್ಯಾನ್ಸಿಂದನೂ ನಾವು ಲೈಕ್ ಸಿಕ್ಕಾಪಟ್ಟೆ ನಾವು ಸಪೋರ್ಟ್ ಸಿಕ್ಕಿದೆ, ನಾವು ಇಲ್ಲಿ ತನಕ ಬಂದಿದ್ದೀವಿ. ನಿಮ್ಗೆ ಅರ್ನಿಂಗ್ ಏನಾದ್ರು ಅರ್ನಿಂಗನು ಓಕೆ ಗುಡ್ ಇದೆ, ಏನು ಸಮಸ್ಯೆ ಇಲ್ಲ. ಯಾರು ಇವಾಗ ಇಂಟ್ರೆಸ್ಟೆಡ್ ಇದ್ರೆ ಸ್ಟಂಟ್ಸಲ್ಲೆಲ್ಲ ಅಂದರೆ ಅವ್ರಿಗೆ ಪರ್ಸ್ನಲಾಗೆ ಕರ್ಕೊಂಡೋಗಿ ನಾವು ಟ್ರೈನಿಂಗ್ ಕೊಡ್ತೀವಿ. ನೀವು ಟ್ರೈನಿಂಗ್ ಕೊಡ್ತೀವಿ? ಟ್ರೈನಿಂಗ್ ಎಲ್ಲ ಇದೆಯಾ? ಟ್ರೈನಿಂಗ್ ಇದೆ ನಮ್ಮದು. ಲೈಕ್ ಫಾರ್ಮ್ ಹೌಸಲ್ಲೇ ನಮ್ಮದು ಇವಾಗ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿದೆ ಫಾರ್ಮ್ ಹೌಸ್? ಕನಕಪುರ ರೋಡ್. ಸೊ ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಡ್ರೆಸ್ ಅರಿನಾ ಎಲ್ಲ ಸೆಟ್ ಮಾಡಿದ್ದೀವಿ. ಸೊ ಇನ್ನೂ ಎಲ್ಲ ಆದಮೇಲೆ ನಾವು ಕನ್ಫರ್ಮೇಷನ್ ಬೇರೆಯವ್ರಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈನ್ ಮಾಡೋದಕ್ಕೆ ಇವಾಗ ಈ ಟೈರ್ಸ್ ಎಲ್ಲ 2 days ಆಮೇಲೆ ಟೈರ್ ಎಲ್ಲ ಅಷ್ಟೇ ಹೊಸದು ಹಾಕ್ಬೇಕಾಗುತ್ತೆ. ಟಿ ವಿ ಎಸ್ ಮತ್ತೆ ಇವಾಗ ನಾವೆಲ್ಲ ಹೇಳ್ತೀವಿ ತುಂಬ ರೇವ್ ಮಾಡಬೇಡಪ್ಪ, ಗಾಡಿ ಇದಾಗ್ಬಿಡತ್ತೆ. ಇವಾಗ ಡಿಪೆಂಡ್ಸ್ ಆಫ್ ರೇವಿಂಗ್ ಕ್ಯಾಲ್ಕುಲೇಷನ್ ಇದೆ, ಹೆಂಗೆ ರೇವ್ ಮಾಡೋದು. ಮತ್ತು ನಿಮ್ದಲ್ಲೆಲ್ಲ ನನಗೆ ಇಷ್ಟು ದಿನ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಡಿಫಿಕೇಶನ್ ಏನು ಅಂತ. ನಿಮ್ಮ ಕಡೆ ಈ ಕಡೆ ಬ್ರೇಕಲ್ಲಿ ಬ್ರೇಕ್ ಮೇಲೆ ಇನ್ನೊಂದು ಏನೋ ಥರ ಬ್ರೇಕ್, ಅದೇನು ಕ್ಲಚ್, ಅದು ಇನ್ನು ಬಾಟಮ್ನಲ್ಲಿ ಇರೋದು ಹ್ಯಾಂಡ್ ಬ್ರೇಕ್. ಓಕೆ. ಸೊ ಅದನ್ನು ಏನು ಮಾಡ್ತೀವಿ, ಹ್ಯಾಂಡ್ ಬ್ರೇಕ್ ನಾವು ಸಿ ಸ್ಟ್ಯಾಂಡರ್ಡ್ ಸ್ಟಂಟ್ ಮಾಡುವಾಗ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡ್ತೀವಿ. ಓಕೆ. ಸೀಟ್ ಮೇಲೆ 2 ಕಾಲು ಇಟ್ಕೊಂಡು ಅವಾಗ ಬ್ರೇಕ್ ಇರಲ್ಲ. ಸೊ ಬ್ರೇಕ್ ಏನು ಮಾಡ್ತೀವಿ ನಾವು, ಹ್ಯಾಂಡ್ ಬ್ರೇಕ್ನ ಯೂಸ್ ಮಾಡ್ತೀವಿ. ಸೊ ಅದೆಲ್ಲ ಸ್ಟಂಟ್ ಬೈಕಿಗೆಲ್ಲ ಡೆವಲಪ್ ಮಾಡಬೇಕಾಗುತ್ತೆ ಫಸ್ಟು, ಆಮೇಲೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದ್ಮೇಲೆ ಇಲ್ಲಿ ತನಕ ಬಂದಿದ್ದೀವಿ. ಇವಾಗ ಗಾಡಿ ಎಲ್ಲ 2-3 ಸಲ ನೀವು ಬಿತ್ತಲ್ಲ ಅಲ್ಲಿ ಗಾಡಿ? ಹೌದು. ಫೋರ್ಕೆಲ್ಲ ಬೆಂಡ್ ಎಲ್ಲ ಇಲ್ಲ ಏನಾಗಲ್ಲ. ಅದಕ್ಕೋಸ್ಕರ ಎಲ್ಲ ಸೇಫ್ಟಿ ಗಾರ್ಡ್ಸ್ ಎಲ್ಲ ಸೇಫ್ಟಿ ಗಾರ್ಡ್, ಕ್ರಾಶ್ ಗಾರ್ಡ್ ಹಾಕಿದ್ದೀವಿ. ಸೊ ವೀಲ್ ಸ್ಲೈಡರ್ಸು, ಬ್ಯಾಕ್ ವೀಲ್ ಸ್ಲೈಡರ್ಸು. ಪ್ರಾಬ್ಲಮ್ ಏನಾಗಲ್ಲ. ಬಿದ್ದರೆ ಏನು ಇವಾಗ ಈ ಹುಡುಗರೆಲ್ಲ ಇರ್ತಾರಲ್ಲ, ಮುಂದೆಲ್ಲ ಕಟ್ ಮಾಡಿಬಿಟ್ಟು ವೆಯ್ಟ್ಲೆಸ್ ಮಾಡ್ಬೇಕು ಗಾಡಿ, ಎತ್ಬಿಟ್ಟು ಮಾಡ್ತಾರಲ್ಲ, ಅದಕ್ಕೆ ಅದೆಲ್ಲ ಆ ಥರದ್ದು ಏನೂ ಇರಲ್ಲ. ಇದು ಪ್ರೋ ಲೆವೆಲ್ ಸ್ಟಂಟ್ ಬೈಕ್ ಇದು. ಸೊ ಸ್ಟಂಟ್ ನೀವು ಮಾಡಿಫಿಕೇಶನ್ ಮಾಡಿಸ್ಕೊಂಡಿದ್ದೀರಾ ಸ್ವಲ್ಪ? 2.5 lakhs ಅದಕ್ಕೆ ಮಾಡಿಫಿಕೇಶನ್ ಇನ್ವೆಸ್ಟ್ ಮಾಡಿದ್ದೀವಿ. ಅದೇ ಇಂಡಿಯಾಸ್ ಬೆಸ್ಟ್ ಸ್ಟಂಟ್ ಬೈಕ್ ನಾವು ಡಿಸೈನ್ ಮಾಡಿದ್ದೀವಿ. ಅಸೋಸಿಯೇಷನ್ ಏನಾದ್ರು ನಮ್ಮದು ಟೀಮ್ ಬ್ಯಾಲೆನ್ಸ್ ಪಾಯಿಂಟ್ ಅಂತ ನಮ್ಮ ಟೀಮ್ ಇದೆ. ಇಲ್ಲ ಇದೆ ನೋಡಿ, ಟೀಮ್ ಬ್ಯಾಲೆನ್ಸ್ ಪಾಯಿಂಟ್. ಅವ್ರು 3 ಜನ, ಇವ್ರ ಹೆಸರು ರಫಿ, ಸಜಾದ್ ಮತ್ತು ವಂಶಿ, 3 ಜನ ಸೇರಿಬಿಟ್ಟು ಅವ್ರು 3 ಜನ ಇರೋದು ರೈಡರ್ಸ್. ಇವರು ಎಷ್ಟೊಂದು ಕಡೆ ಇದೆಲ್ಲ ಆಡಿದ್ದಾರೆ, ಸುಮಾರು ಕಾಂಪಿಟೇಷನ್ಸ್ ಎಲ್ಲ ಮಾಡಿದ್ದಾರೆ, ಆ್ಯಡ್ ಶೂಟ್ ಎಲ್ಲ ಮಾಡಿದ್ದಾರೆ, ಮೂವೀಸು ಮಾಡಿದ್ದಾರೆ, ಇಂಡಿಯನ್ ಆರ್ಮಿ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ನೋಡಿ ಇವ್ರ ಚಾನಲ್ ಇವ್ರಿಗೂ ಸಪೋರ್ಟ್ ಮಾಡಿ, ಟೀಮ್ ಬ್ಯಾಲೆನ್ಸ್ ಮಾಡಿ. ನಮ್ಮ ಚಾನಲ್ಗೂ ನೋಡಿ ಎಲ್ಲ ನೆಲಮುಗಿನ ಮೀಡಿಯಾ. ಥ್ಯಾಂಕ್ ಯು ಬೈ ಬ್ರೋ.
ಟಿ ವಿ ಎಸ್ ಕಾಂಟ್ರಾಕ್ಟ್ ನಾನು Lifetime. ಮಾಡ್ತಾ ಇರೋದು Lifetime. ಇಲ್ಲ ನಾನು 14 ಇಯರ್ಸಿಂದ ಮಾಡ್ತಾ ಇದ್ದೆ. ಓಕೆ ಸೊ ಫಸ್ಟ್ ಇಂಡಿಯಾಗೆ ನಾನು ಟಿ ವಿ ಎಸ್ ತಂದಿದ್ರು ಓಕೆ ಇಂಡಿಯಾಗೆ. ಇಂಡಿಯಾ ಟಿ ವಿ ಎಸ್ ಕಂಪನಿಗೆ ನಾವೇ ಪರ್ಸನಲ್ ಆಗಿ ಹೋಗಿ ಬೈಕ್ ರೆಡಿ ಮಾಡಿ ಸ್ಟಂಟ್ ಬೈಕ್ನ ಅಪಾಚಿನ ಬಿಲ್ಡ್ ಮಾಡಿ ತೋರಿಸಿದ್ವಿ. ನೀವೇ ಬಿಲ್ಟ್ ಮಾಡಿರೋದು ಅಪಾಚಿ ಬೈಕ್ನ. ಹೌದು, ಅವಾಗ ಸ್ಟಂಟ್ ಬೈಕ್. ಅಪಾಚಿ ಸ್ಟಂಟ್ ಬೈಕ್ನ ಅಪಾಚಿ ಸ್ಟಂಟ್ ಬೈಕ್ ಎಲ್ಲರಿಗೂ ಈಗಲೇ ಹೇಳ್ತಾರೆ ಅಪಾಚಿ ಅದು ಏನಕ್ಕೆ ಇಷ್ಟ ಅಂದ್ರೆ ಟೈರಿಂಗ್ ಟೈರ್ ಗ್ರಿಪ್ಗೇನೆ ಎಲ್ಲರೂ ಖುಷಿ ಪಡ್ತಾರೆ. ಅಗ್ರೆಸಿವ್ ಇವಾಗ R3 ಟೈಪ್ ಅಷ್ಟೆಲ್ಲ ಹೌದು ತುಂಬ ಚೆನ್ನಾಗಿದೆ, ತುಂಬ ಫ್ಯೂಚರ್ಸ್ ಇದೆ. ಆಮೇಲೆ R3 ಟೈಪ್ ನಿಮಗೆಲ್ಲ ಕೊಟ್ಟಿರೋದು ಕಂಪ್ನಿ ಕಡೆಯಿಂದಲೇ ಬರುತ್ತೆ. ಎಲ್ಲ ಬೈಕು ನಮಗೆ ಯಾವ ಹೊಸ ಬೈಕ್ ಬರುತ್ತೆ, ಸೊ ನಮ್ಗೆ ಹೊಸ ಬೈಕ್ಸ್ ನಮಗೆ ಸ್ಪಾನ್ಸರ್ ಮಾಡ್ತಾರೆ. ಸೊ ಅದರಲ್ಲಿ ಯಾವ ಥರ ಇದೆ ಬೈಕು ನೀವು ಓಡಿಸಿ, ನೀವು ಟೆಸ್ಟ್ ಮಾಡಿ, ಓಕೆ ನೀವು ಫುಲ್ ರಿಪ್ ಮಾಡಿ, ಲೈಕ್ ಹೆಂಗೆ ಲೈಕ್ ಯೂಸ್ ಮಾಡ್ಬೋದು, ರಫ್ ಆಗಿ ಅದನ್ನು ಯೂಸ್ ಮಾಡಿ, ಅದ್ರಲ್ಲಿ ಏನು ಇಶ್ಯೂ ಇದೆ ಅದನ್ನು ರಿವ್ಯೂ ಕೊಡಿ, ಅದೆಲ್ಲ ರೆಕ್ಟಿಫೈ ಮಾಡಿ ಅದನ್ನು ಅಪ್ಗ್ರೇಡ್ ಮಾಡ್ತಾರೆ. ಇದಕ್ಕೆ ನಿಮಗೆ ಇಂಜಿನ್ ಆಯಿಲ್ ನೀವೆಲ್ಲ ಹಾಕ್ತಿರಲ್ಲ, ಇದೆಲ್ಲ 2 ಡಿವೈಂಡ್ 3 ಚೇಂಜ್ ಮಾಡಬೇಕಾಗುತ್ತೆ. ಮಾಡಲೇಬೇಕು. ಕಲರ್ ರೇವ್ ಮಾಡ್ತೀರಲ್ಲ, ಮಾಡಲೇಬೇಕಾಗುತ್ತೆ. ಇಂಜಿನ್ ಆಯಿಲು, ಕೂಲೆಂಟ್ಸು, ಪ್ಯಾಡ್ಸ್ ಚೆಕಿಂಗು, ಡಿಸ್ ಬ್ರೇಕ್ ಆಯಿಲ್ಸು, ಬ್ರೇಕ್ಸ್ ಎಲ್ಲ ನೀವು 2 ದಿನಕ್ಕೆ ಹೋಗ್ಬಿಡೋದು ಅನ್ಸುತ್ತೆ. 2 to 3 ಇಲ್ಲ ಡಿಪೆಂಡ್ಸ್ ಆಫ್ ಯಾವ ಥರ ನಾವು ಯೂಸ್ ಮಾಡ್ತೀವಿ ಅದ್ರ ಮೇಲೆ. ಇವಾಗ ಈ ಥರ ಎಲ್ಲ ಯೂಸ್ ಸಣ್ಣ ಈವೆಂಟ್ಗೆ ಅಂತ ಬ್ರೇಕ್ಸ್ ಏನು ಅಷ್ಟು ಬೇಗ ಹೋಗಲ್ಲ, ಟೈರ್ಸ್ ಹೋಗುತ್ತೆ, ಆಮೇಲೆ ಇಂಜಿನ್ ಆಯಿಲ್ ಚೇಂಜ್ ಮಾಡೋದಾಗುತ್ತೆ, ಕೂಲೆಂಟ್ಸ್ ಚೇಂಜ್ ವೀಲ್ ಸ್ಪಿನ್ ಮಾಡೋ ಫುಲ್ ಕಂಪ್ಲೀಟ್ ರೇಟ್ ಬರ್ನ. ಕಂಪ್ಲೀಟ್ ಫೈರ್ ಎಲ್ಲ ಆಗಲ್ವ ಅದರಲ್ಲಿ ಎಲ್ಲ ಫೈರ್ ಎಲ್ಲ ಏನಾಗಲ್ಲ. ಫೈರ್ ನಾವು ಪೆಟ್ರೋಲ್ ಹಾಕ್ಬಿಟ್ಟು ಫೈರ್ ಶೋ ಮಾಡ್ಬೋದು, ಬಟ್ ನೈಟ್ ಇಲ್ಲಲ್ಲ. ಕತ್ಲಿ ಇದ್ದರೆ ನಾವು ಫೈರ್ ಶೋ ಮಾಡ್ಬೋದು, ಬಟ್ ಕತ್ಲೆ ಇಲ್ಲ, ಅದಕ್ಕೋಸ್ಕರ ಫೈರ್ ಶೋ ಮಾಡೋಕ್ಕಾಗಿಲ್ಲ. ಮೇ ಬಿ ನಾಳೆ ಏನಾದರೂ ನೈಟ್ ಎಕ್ಸ್ಟ್ರಾ ಟೈಮ್ ತೊಗೊಂಡು ನಾವು ಶೋ ಮಾಡಿದ್ರೆ ಸೊ ಅವಾಗ ಫೈರ್ ಶೋ ನೋಡಿ ಮಾಡಿದ್ರೆ ನಾವೆಲ್ಲ ಬರ್ತೀವಿ ಚಾನಲ್. Done. ಥ್ಯಾಂಕ್ ಯು ಸರ್. ಬಾಯ್. ಥ್ಯಾಂಕ್ ಯು ಸರ್. ಲಿಂಕ್ ಕಳಿಸಿ ನೀವು. Okay. ಬಾಯ್ ಸರ್. ಸಿ ಯು ಸರ್. ಸಿ ಯು ಸರ್. ಸಿಗೋಣ. ಥ್ಯಾಂಕ್ ಯು. ಏನು ಮಾಡ್ಕೊಂಬಂದ್ಬಿಡ್ತಿಲ್ಲ.